ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಫ್ರೀಡಮ್ ಫೈಟರ್ ಎಂದು ಪ್ರಸಿದ್ಧರಾಗಿದ್ದರು. ಆದರೆ ಅವರ ಡೆತ್ ಇನ್ನೂ ಮಿಸ್ಟ್ರೀಸ್ ಆಗಿ ಉಳಿದಿದೆ. ಮತ್ತು ಪರಾಕ್ರಮ್ ದಿವಸ್ ಅಂದರೆ ಏನು, ಮತ್ತು ಗುಮ್ನಾಮಿ ಬಾಬಾ ಅಂದರೆ ಯಾರು ಅಂತ ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗೈಸ್, ಏನು ಗೊತ್ತಾ, ಇಂದು ನಾವು ಭಾರತದ ಪ್ರೀತಿಯ ಮತ್ತು ಹೆಮ್ಮೆಯ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 126ನೇ ಜನ್ಮದಿನವನ್ನು ಸ್ಮರಿಸುವಾಗ ಇದನ್ನು ಪರಾಕ್ರಮ್ ದಿವಸ್ ಎಂದು ಕರೆಯುತ್ತಾರೆ. ಗುಮ್ನಾಮಿ ಬಾಬಾ ಅವರ ವಿವಾದವನ್ನು ಪರಿಶೀಲಿಸಲು ಮತ್ತು ಭಾರತ ಮಾತೆ ಈ ಮಹಾನ್ ವ್ಯಕ್ತಿಯು ನಿಗೂಢವಾಗಿ ಉಳಿದಿದ್ದಾರೆ ಎಂಬುದನ್ನು ನೋಡೋಣ. ಇವರ ನಿಧನದ 78 ವರ್ಷಗಳ ನಂತರವೂ ಅನುಯಾಯಿಗಳು ಆಗಸ್ಟ್ 1945ರಲ್ಲಿ ಸಂಭವಿಸಿದ ವಿಮಾನ ಅಪಘಾತವು ಸುಭಾಷ್ ಚಂದ್ರ ಬೋಸರ ಸಾವಿಗೆ ಕಾರಣವಾಯಿತೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಅವರ ಸಾವು ಮಿಸ್ಟ್ರೀಸ್ ಆಗಿ ಉಳಿದಿದೆ, ಏಕೆಂದರೆ ಅವರ ಜನರು ಶಾಶ್ವತವಾಗಿ ಬದುಕುತ್ತಾರೆ ಎಂದು ನಂಬುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ನೇತಾಜಿಯನ್ನು ನೋಡಿರುವುದಾಗಿ ಅನೇಕರು ಹೇಳಿಕೊಳ್ಳುತ್ತಿದ್ದಾರೆ. ಗುಮ್ನಾಮಿ ಬಾಬಾ ಎಂದು ಕರೆಯಲ್ಪಡುವ ವೇಷಧಾರಿ ಸಾಧುವಾಗಿ ನೇತಾಜಿ ಇನ್ನೂ ಜೀವಂತವಾಗಿ ಇದ್ದಾರೆಂದು ದೇಶಾದ್ಯಂತ ಹರಡಿತ್ತು. ವರದಿಗಳ ಪ್ರಕಾರ ಗುಮ್ನಾಮಿ ಬಾಬಾ ಸೆಪ್ಟೆಂಬರ್ 16, 1985ರಂದು ನಿಧನರಾದರು ಮತ್ತು 2 ದಿನಗಳ ನಂತರ ಅಂತ್ಯಕ್ರಿಯೆ ಮಾಡಲಾಯಿತು. ಅಚ್ಚರಿಯೇನೆಂದರೆ ಮರಣ ಪ್ರಮಾಣ ಪತ್ರ ಹಾಗೂ ದಾಖಲೆಗಳ ಕೊರತೆಯಿಂದ ಅಂದು ಯಾರು ಸತ್ತಿದ್ದಾರೆಂಬುದಕ್ಕೆ ಯಾವುದೇ ನೈಜ ಸಾಕ್ಷಿ ಆಧಾರಗಳಿಲ್ಲ. ನೇತಾಜಿಯವರ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳಿಯುವುದಾದರೆ, ನೇತಾಜಿಯವರು 1897ರಲ್ಲಿ ಬಂಗಾಲ ಪ್ರಾಂತ್ಯದ ಕಟಕ್ನಲ್ಲಿ 14 ಒಳಹುಟ್ಟಿದವರೊಂದಿಗೆ ಜನಿಸಿದರು. ಬೋಸ್ ಅವರನ್ನು ಕಾಲೇಜಿನಿಂದ ಹೊರಹಾಕಲಾಗಿತ್ತು. ಅವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ 11 ಬಾರಿ ಜೈಲುವಾಸ ಅನುಭವಿಸಿದರು. ಅವರ ಬ್ರಿಟಿಷ್ ಆಡಳಿತದ ಚಟುವಟಿಕೆಗಳು ಆಗಾಗ ಜೈಲಿಗೆ ತಳ್ಳಿದವು. ಅವರು ಆಸ್ಟ್ರಿಯನ್ ಮಹಿಳೆ ಎಮಿಲಿ ಶೆಂಕ್ಲೆ ಎಂಬುವರನ್ನು ಮ್ಯಾರೇಜ್ ಆಗ್ತಾರೆ. ಅವರಿಗೆ ಒಬ್ಬಳು ಮಗಳಿದ್ದಳು. ಅವಳ ಹೆಸರು ಅನಿತಾ ಬೋಸ್ ಎಂದು. ಇವಳು ಜರ್ಮನ್ನ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದಳು. ನೇತಾಜಿ ಪ್ರಗತಿಪರ ಚಿಂತಕರಾಗಿದ್ದರು. ಅವರು ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೇರಲು ಮತ್ತು ತಮ್ಮ ದೇಶಕ್ಕಾಗಿ ಹೋರಾಡಲು ಮಹಿಳೆಯರನ್ನು ಪ್ರೋತ್ಸಾಹಿಸಿದರು ಎಂದು ಹೇಳಲಾಗಿದೆ. ಇದು ಸುಭಾಷ್ ಚಂದ್ರ ಬೋಸ್ರವರ ಸಾವಿನ ನಿಗೂಢ ರಹಸ್ಯವಾಗಿತ್ತು.